ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ರೋಗ ಬಾಧೆ ಇದೆ, ನಾರ್ಮಲ್. ಬಟ್ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಡಾಕ್ಟರ್ಗಳು ಕಂಡುಹಿಡಿಯಕ್ಕೆ ಆಗ್ತಾ ಇಲ್ಲ, ಅಥವಾ ಸರಿಯಾದಂತ ಔಷಧೋಪಚಾರ ಆಗ್ತಾ ಇಲ್ಲ, ಔಷಧಿಗಳನ್ನ ಕೊಡ್ತಾ ಇದೀವಿ, ಮೈ ಹಿಡಿತಾ ಇಲ್ಲ, ಅಥವಾ ಏನು ರೋಗ ಸರ್, ಇದು ಬಂದಿರೋದಕ್ಕೆ ಕಾರಣ ಏನು ಗೊತ್ತಾಗ್ತಾ ಇಲ್ಲ. ಯೂರಿನ್ ಟೆಸ್ಟ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಆಗಿರ್ಬೋದು, ಎವ್ರಿಥಿಂಗ್ ಎಲ್ಲ ಆಯ್ತು ಸರ್, ಆದ್ರೆ ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ ಅನ್ನುವಂಥವ್ರು. ಅಥವಾ ನಾವು ಜ್ಯೋತಿಷಿಗಳಿದ್ದೀವಿ ಸರ್, ಪ್ರಶ್ನಾ ಲಗ್ನವನ್ನ ಹಾಕಿದೀವಿ, ಲಗ್ನಕ್ಕೆ 6ನೇ ಭಾವದಲ್ಲಿ ಪಾಪ ಗ್ರಹಗಳು ಇದ್ದು ರೋಗ ಪ್ರಶ್ನೆ ಬಂದಿದೆ ಅಂತ ಏನಾದ್ರು ಇತ್ತು ಅಂದ್ರೆ, ಇವಾಗ ಸೂರ್ಯ ಇರಬಹುದು, ಕುಜ ಇರಬಹುದು, ಶನಿ ಇರಬಹುದು, ರಾಹು ಇರಬಹುದು, ಕೇತು ಇರಬಹುದು, ಮಾಂದಿ ಇರಬಹುದು. ಈ ಗ್ರಹ ಸಂಯೋಗ ಏನಾದ್ರು ಇತ್ತು ಅಂತ ಹೇಳಿದ್ರೆ ಆವಾಗ ಈ ಪರಿಹಾರವನ್ನ ಕೊಡಿ. ಇಲ್ಲ ಸರ್, ಈ ಗ್ರಹ ಸಂಯೋಗ ಎಲ್ಲ ನೋಡಿಲ್ಲ, ಬಟ್ ನೀವು ಹೇಳಿದ್ದೆಲ್ಲ ಸಿಂಪ್ಟಮ್ಸ್ ಮನೆಯಲ್ಲಿದೆ, ಏನೇ ಮಾಡಿದ್ರು ರೋಗ ಗುಣ ಆಗ್ತಾ ಇಲ್ಲ, ಮತ್ತೆ ಇದಕ್ಕೆ ಕರೆಕ್ಟ್ ಆಗಿರೋ ಔಷಧಿ ಯಾವುದು, ಅಥವಾ ಇದು ಏನಾಗಿದೆ, ಜಸ್ಟ್ ಇದು ಏನಾಗಿದೆ ಅಂತ ಗೊತ್ತಾದ್ರೆ ಇದಕ್ಕೆ ನಾವು ಔಷಧೋಪಚಾರ ಮಾಡ್ಬೋದು. ಏನಾಗಿದೆ ಅಂತಾನೆ ಗೊತ್ತಿಲ್ಲ, ಇವರು ಒಂದು ಒಪಿನಿಯನ್ ಕೊಡ್ತಾರೆ ಡಾಕ್ಟ್ರು, ಇವರು ಒಂದು ಒಪಿನಿಯನ್ ಕೊಡ್ತಾರೆ, ಇಲ್ಲಿ ನಾವು ಟೆಸ್ಟ್ ಎಲ್ಲ ಮಾಡ್ತಾ ಇದೀವಿ, ಇದ್ರಲ್ಲಿ ಏನು ಇಲ್ಲ ಅಂತ ಬರ್ತಾ ಇದೆ, ಏನ್ ಸರ್ ಮಾಡ್ಲಿ, ಎಲ್ಲಾ ಕಡೆ ನಾರ್ಮಲ್ ಇದೆ ಅನ್ನುವಂಥವ್ರು ಒಂದು ಚಿಕ್ಕ ಕುಡಿಕೆಯನ್ನ ತಗೊಳ್ಳಿ. ಎಷ್ಟು ದೊಡ್ಡ ಪ್ರಮಾಣ ಅನ್ನೋದನ್ನ ನೀವು ಯೋಚನೆ ಮಾಡಿ, ಓಕೆನಾ. ಒಂದು ಚಿಕ್ಕ ಕುಡಿಕೆಯನ್ನ ತಗೊಳ್ಳಿ, ಇದರಲ್ಲಿ ಒಂದು ಅರಿಶಿನದ ಕೊಂಬನ್ನ ಹಾಕಿ, 2 ನಾಣ್ಯಗಳನ್ನ ಹಾಕಿ, 2 ರೂಪಾಯಿ ಕಾಯಿನ್ ಹಾಕಿದ್ರೆ 2 ಹಾಕಿ, 1 ರೂಪಾಯಿ ಕಾಯಿನ್ ಹಾಕಿದ್ರೆ 2 ಹಾಕಿ, 5 ರೂಪಾಯಿ ಕಾಯಿನ್ ಹಾಕಿದ್ರೆ 2 ಹಾಕಿ. ಇದರ ಮೇಲೆ ಒಂದು ಮೊಟ್ಟೆನ ಇಡಬೇಕು, ಅಂದ್ರೆ ಈ ಕುಡಿಕೆ ಒಳಗಡೆ ಮೊಟ್ಟೆ ಹೋಗ್ಬೇಕು ಅಂತ ಒಂದು ಕುಡಿಕೆನ ನೀವು ತಗೊಳ್ಳಿ, ಒಂದು ಮೊಟ್ಟೆ. ಇದಾದ ಮೇಲೆ ಇದರ ಮೇಲೆ ಬಂದ್ಬಿಟ್ಟು ಕುಂಕುಮವನ್ನ ಹರಡಬೇಕು, ಚೆನ್ನಾಗಿ ಹರಡಿ. ಇದನ್ನ ಕುಂಕುಮವನ್ನ ಹರಡಿ ಈ ಕುಡಿಕೆಯನ್ನ ವ್ಯಕ್ತಿಗೆ ಯಾರು ರೋಗಿಯಾಗಿದ್ದಾರೋ ಅವರಿಗೆ ಮಧ್ಯಾಹ್ನ 12 ಗಂಟೆಗೆ, ಶನಿವಾರನೋ ಮಂಗಳವಾರನೋ ಯಾವ ವಾರ ಇದ್ರೂ ಪರವಾಗಿಲ್ಲ, ಮಧ್ಯಾಹ್ನ 12 ಗಂಟೆಗೆ ಇಳೆ ತೆಗಿಬೇಕು. 3 ಸಲ ಅಥವಾ 7 ಸಲ ಇಳೆ ತೆಗೆದು ಇದನ್ನ ತಕೊಂಡು ಸ್ವಲ್ಪ ದೂರದಲ್ಲಿ, ಮನೆಯಿಂದ ಸ್ವಲ್ಪ ದೂರ ಹೋಗ್ಬಿಡಿ, ಹತ್ರದಲ್ಲಿ ಎಲ್ಲೂ ಬೇಡ, ಸ್ವಲ್ಪ ದೂರದಲ್ಲಿ 3 ದಾರಿ ಅಥವಾ 4 ದಾರಿ ಕೂಡುವಂತ ಜಾಗದಲ್ಲಿ ಇದನ್ನ ಎಸೆದು ಇಟ್ಬಿಟ್ಟಲ್ಲ, ಎಸೆದು ತಿರುಗಿ ನೋಡದೆ ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಳ್ಳಿ. ಈ ಪ್ರಯೋಗವನ್ನ ಮಾಡೋದ್ರಿಂದ ಒಂದು ರೋಗ ಗುಣಮುಖ ಆಗಬಹುದು, ಅಥವಾ ಈ ರೋಗಿಗೆ ಯಾವ ರೀತಿ ಔಷಧೋಪಚಾರವನ್ನ ಮಾಡಿದ್ರೆ ರೋಗ ಗುಣವಾಗುತ್ತೆ ಅನ್ನೋದು ಗೊತ್ತಾಗುತ್ತೆ, ಅಥವಾ ಇದುವರೆಗೂ ನಾರ್ಮಲ್ ಅಂತ ಕಾಣಿಸ್ತಾ ಇರುವಂತ ಇದು ಏನಿದೆಯೋ ನಮ್ಮ ರಿಪೋರ್ಟ್ಗಳು ಇವಾಗ ನಾರ್ಮಲ್ ಅಲ್ಲ, ಇದಕ್ಕೆ ಈ ಒಂದು ರೋಗ ಕಾರಣ ಅನ್ನೋದನ್ನಾದ್ರೂ ತೋರಿಸುತ್ತೆ. ಈ 3ರಲ್ಲಿ ಯಾವ್ದಾದ್ರು ಒಂದು ವಿಷಯ ಖಂಡಿತವಾಗಲೂ ನಡೀತದೆ. ನಂಬಿಕೆಯಿಂದ ಈ ಪ್ರಯೋಗವನ್ನ ಮಾಡಿ ನೋಡಿ, ಎಲ್ರಿಗೂ ಒಳ್ಳೇದಾಗಲಿ.